ಉನ್ನತಗಳಲ್ಲಿ ವಾಸ ಮಾಡುವ ಆತನೇ ನೀನು ಪರಿಶುದ್ಧನು. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯಾ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ಹೌದು, ನೀತಿಯ ಹಸ್ತದಿ ಸಹಿಸಿ ನಡೆಸುವ ಕರ್ತನೇ ನನ್ನ ಬಲವು, ಹೆದರೇನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರೇನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಅದ್ಭುತ ಕರ್ತನೇ, ಸೃಷ್ಟಿಗೆ ನಾಯಕನೇ. ಅದ್ಭುತ ಕರ್ತನೇ, ಸೃಷ್ಟಿಗೆ ನಾಯಕನೇ. ಯುದ್ಧದಿ ಶೂರನೇ, ಜೀವಿಸುವ ರಕ್ಷಕನೇ. ಯುದ್ಧದಿ ಶೂರನೇ, ಜೀವಿಸುವ ರಕ್ಷಕನೇ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ನಂಬಿಗಸ್ತನು, ನನ್ನನ್ನು ಕಾಯುವನು. ನಂಬಿಗಸ್ತನು, ನನ್ನನ್ನು ಕಾಯುವನು. ಪರಿಶುದ್ಧ ಆತ್ಮನಿಂದ ಅಭಿಷೇಕ ಮಾಡುವನು. ಪರಿಶುದ್ಧ ಆತ್ಮನಿಂದ ಅಭಿಷೇಕ ಮಾಡುವನು. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ.
ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಹೌದು ಡ್ಯಾಡಿ, ನಿಮಗೆ ಸ್ತೋತ್ರ. ನೀಡಿದ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ನಮ್ಮ ಜೀವಿತವೆಲ್ಲ ಸ್ತೋತ್ರ. ಈ ಮುಂಜಾನೆಯಲ್ಲಿ ಸ್ತೋತ್ರ. ಒಂದೆರಡು ನಿಮಿಷ ಹಾಗೆ ಸ್ತೋತ್ರ ಮಾಡುವ. ಅಪ್ಪ, ನಮಗೆ ಜಯ ಕೊಟ್ಟಿರುವ ದೇವನೇ, ನಮಗೆ ಅದ್ಭುತ ಮಾಡಿರುವ ದೇವನೇ, ನಿಮಗೆ ವಂದನೆ. ಹಲ್ಲೆಲೂಯಾ. ಈ ತಿಂಗಳಿಡೀ ನಮ್ಮನ್ನ ಕಾಪಾಡಿದ್ದೀರಿ ಸ್ವಾಮಿ, ನಿಮಗೆ ವಂದನೆ. ಈ ವರ್ಷದಲ್ಲಿ ಇಲ್ಲಿವರೆಗೆ ನಮ್ಮನ್ನ ಕಾಪಾಡಿದ್ದೀರಿ, ವಂದನೆ. ನಿಮ್ಮ ದಯೆಗಾಗಿ ವಂದನೆ, ನಿಮ್ಮ ಕರುಣೆಗಾಗಿ ವಂದನೆ, ನಿಮ್ಮ ಪ್ರೀತಿಗಾಗಿ ವಂದನೆ, ನಿಮ್ಮ ಕೃಪೆಗಾಗಿ ವಂದನೆ. ಹಲ್ಲೆಲೂಯಾ. ಹಾಗೆ ವಂದನೆ ಹೇಳುವ. ಕರ್ತನ ಉಪಕಾರಗಳನ್ನೆಲ್ಲ ನೆನಪು ಮಾಡಿಕೊಂಡು ವಂದನೆ ಹೇಳೋಣ. ವಂದನೆ ವಂದನೆ ಡ್ಯಾಡಿ, ನಿಮಗೆ ವಂದನೆ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಹೌದು ಡ್ಯಾಡಿ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅತಿಶಯ ದೇವರು, ಅತಿಶಯ ದೇವರು ನೀನೇ, ಅದ್ಭುತ ದೇವರು ನೀನೇ, ಅತಿಶಯ ದೇವರು ನೀನೇ, ಅದ್ಭುತ ದೇವರು ನೀನೇ.
ಕರ್ತನು ನೀನೇ, ಯೆಹೋವಾ ನಿಸ್ಸಿಯು ನೀನೇ, ಜಯ ಕೊಡೋ ಕರ್ತನು ನೀನೇ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಯೆಹೋವಾ ಈರೇ ನೀನೇ, ಕೊರತೆಯ ನೀಗುವವ ನೀನೇ. ಯೆಹೋವಾ ಈರೇ ನೀನೇ, ಕೊರತೆಯ ನೀಗುವವ ನೀನೇ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಯೆಹೋವಾ ರೂವಾ ನೀನೇ, ಒಳ್ಳೆಯ ಕುರುಬನು ನೀನೇ. ಯೆಹೋವಾ ರೂವಾ ನೀನೇ, ಒಳ್ಳೆಯ ಕುರುಬನು ನೀನೇ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಆರಾಧನೆ ಮಾಡುವೆ. ಹಲ್ಲೆಲೂಯಾ. ಅಪ್ಪ ನಿಮಗೆ ಆರಾಧನೆ, ಡ್ಯಾಡಿ ನಿಮಗೆ ಆರಾಧನೆ, ಕರ್ತನೆ ನಿಮಗೆ ಆರಾಧನೆ, ನಿಮಗೆ ಆರಾಧನೆ, 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 ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ. ಸಿಂಹಾಸನದಲ್ಲಿ ಕುಳಿತಿರುವ ಪರಿಶುದ್ಧನೇ, ಪರಿಶುದ್ಧನೇ. ಹೌದು ಡ್ಯಾಡಿ, ಸಿಂಹಾಸನದಲ್ಲಿ ಕುಳಿತಿರುವ ಪರಿಶುದ್ಧನೇ, 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 ನನ್ನ ಪರಿಶುದ್ಧನೇ. ಹಲ್ಲೆಲೂಯಾ. ಥ್ಯಾಂಕ್ ಯು. ಸುಖ ತಂದಿರುವೆ, ಬಲವನ್ನು ತಂದಿರುವೆ. ಹೌದು ಫಾದರ್ ಗಾಡ್, ನನಗೆ ಸುಖ ತಂದಿರುವೆ, ಬಲವನ್ನು ತಂದಿರುವೆ, ಬಲವನ್ನು ತಂದಿರುವೆ. ನನಗೆ ಬಲವನ್ನು ತಂದಿರುವೆ.
ಬೇರೇನು ಆಸೆ ಇಲ್ಲ ಯೇಸು ರಾಜ ನಿನ್ನ ಹೊರತು, ನಿನ್ನ ಹೊರತು ಬೇರೇನು ಆಸೆ ಇಲ್ಲ ಯೇಸು ರಾಜ ನಿನ್ನ ಹೊರತು, ಹೊರತು ಹೃದಯದ ದೀಪವೇ ಕರುಣೆಯ ಶಿಖರವೇ ಡ್ಯಾಡಿ, ಹೃದಯದ ದೀಪವೇ ಕರುಣೆಯ ಶಿಖರವೇ, ಕರುಣೆಯ ಶಿಖರವೇ, ಓ ಕರುಣೆಯ ಶಿಖರವೇ. ಆಸೆ ಇಲ್ಲ ಯೇಸು ರಾಜ, ಎಸ್ ಡ್ಯಾಡಿ ನಿನ್ನ ಹೊರತು, ನಿನ್ನ ಹೊರತು, ಹೌದು ಡ್ಯಾಡಿ ನಿನ್ನ ಹೊರತು, ಹೌದು ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು ಅಲ್ಲಿ ಸಾಕು ನನ್ ಬಾಳಲಿ, ನೀ ಸಾಕು, ಹೌದು ಡ್ಯಾಡಿ ನನ್ ಬಾಳಲಿ, ನೀ ಸಾಕು ನನ್ ಬಾಳಲಿ, ನೀ ಸಾಕು ನನ್ ಬಾಳಲಿ. ಕೊರಗಿ ನಿಂತ ವೇಳೆಯಲ್ಲಿ ಕೈ ಬಿಡದೆ ಕಾದಿರುವೆ ಕರ್ತನೇ, ಕರ್ತನೇ, ಕೊರಗಿ ನಿಂತ ವೇಳೆಯಲ್ಲಿ ಕೈ ಬಿಡದೆ ಕಾದಿರುವೆ ಕರ್ತನೇ, ಕರ್ತನೇ. ಶಾಶ್ವತ ಪ್ರೀತಿಯಿಂದ ನನ್ನ ಪ್ರೀತಿಸಿ ಮಮತೆಯಿಂದ ಸೆಳೆದುಕೊಂಡೆ, ಹೌದು ಡ್ಯಾಡಿ ಶಾಶ್ವತ ಪ್ರೀತಿಯಿಂದ ನನ್ನ ಪ್ರೀತಿಸಿ ಮಮತೆಯಿಂದ ಸೆಳೆದುಕೊಂಡೆ, ಕಾರುಣ್ಯ ದಯೆಯಿಂದ ಕಾಲವೆಲ್ಲ ಕಾಯುವ ಕರ್ತನೇ, ನಿನ್ನ ಕಾರುಣ್ಯ ದಯೆಯಿಂದ ಕಾಲವೆಲ್ಲ ಕಾಯುವ ಕರ್ತನೇ, ಕರ್ತನೇ, ನೀ ಸಾಕು ನನ್ ಬಾಳಲಿ, ನೀ ಸಾಕು ನನ್ ಬಾಳಲಿ, ನೀ ಸಾಕು ನನ್ ಬಾಳಲಿ, ನೀ ಸಾಕು ನನ್ ಬಾಳಲಿ, ನೀ ಸಾಕು, ಹೌದು ಡ್ಯಾಡಿ ನನ್ ಬಾಳ್, ನೀವಿದ್ರೆ ಸಾಕಪ್ಪ, ನೀ ಸಾಕು ನನ್ನ ಬಾಳಲಿ. ಮುರಿದ ನೊಂದ ಎಲ್ಲರಿಗೂ ಬಳಿಯಲ್ಲೇ ನೀನಿರುವೆ, ಮನ ಮುರಿದ ನೊಂದ ಎಲ್ಲರಿಗೂ ಬಳಿಯಲ್ಲೇ ನೀನಿರುವೆ, ತಾಳಲು ಬಲ ನೀಡಿ ಪಾರಾಗಲು ಕೃಪೆ ತಂದ ಕರ್ತನೇ, ತಾಳಲು ಕೃಪೆ ನೀಡಿ ಪಾರಾಗಲು ಕೃಪೆ ತಂದ ಕರ್ತನೇ, ಕರ್ತನೇ, ನೀ ಸಾಕು ನನ್ ಬಾಳಲಿ, ಹೌದು ಡ್ಯಾಡಿ ನೀ ಸಾಕು ನನ್ನ ಬಾಳಲಿ,
ನನ್ ಬಾಳಲಿ ನೀ ಸಾಕು, 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 ನನ್ನ ಬಾಳಲಿ ನನ್ನ ಬಾಳಲಿ ನೀವು ಸಾಕು ಡ್ಯಾಡಿ. ನಿಮ್ಮ ಪ್ರಸನ್ನತೆ ಸಾಕು, ನಿಮ್ಮ ಸಾನ್ನಿಧ್ಯ ಸಾಕು, ನೀವಿದ್ರೆ ಸಾಕಪ್ಪ, ನೀವು ಸಾಕು ಡ್ಯಾಡಿ. ಹಲ್ಲೆಲೂಯಾ, ನೀವು ಸಾಕಪ್ಪ, ಹಲ್ಲೆಲೂಯಾ, ನೀವು ಸಾಕು ಡ್ಯಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಓರಿ ಬಾಕಾಶಿ ಗಲ್ಬೋರಿ ಆಂದರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಒಂದೆರಡು ನಿಮಿಷ ಹಾಗೆ ಡ್ಯಾಡಿ ಜೊತೆ ಮಾತಾಡುವ. ಹಾಲೆಲೂಯಾ, ನೀವು ಸಾಕು, ನೀವು ನನ್ನ ಜೊತೆ ಇದ್ರೆ ಸಾಕು, ನಿಮ್ಮ ಪ್ರಸನ್ನತೆ ಸಾಕು, ನಿಮ್ಮ ಸಮ್ಮುಖ ಸಾಕು, ನೀವು ಸಾಕಪ್ಪ, ನೀವು ಸಾಕು ಡ್ಯಾಡಿ, ನೀವು ಸಾಕು ಡ್ಯಾಡಿ. ಜಿ ಮೇಜರ್. ಥ್ಯಾಂಕ್ ಯು ಜೀಸಸ್, ನೀವು ಸಾಕು ಡ್ಯಾಡಿ, ನೀವಿದ್ರೆ ಸಾಕು. ಥ್ಯಾಂಕ್ ಯು ಲಾರ್ಡ್, ನೀವಿದ್ರೆ ಸಾಕು. ಪರಲೋಕ ದೇವನೇ, ಪರಾಕ್ರಮ ಶಾಲಿಯೇ, ಸಕಲವ ಆಳ್ಬವನೇ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ, ಸಕಲವ ಆಳ್ಬವನೇ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಡ್ಯಾಡಿ, ನಿನ್ ಸಕಲವ ಆಳ್ಬವನೇ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವಶಕ್ತ ದೇವನೇ, ಎಲ್ ಶಡಾಯ್, ಎಲ್ ಶಡಾಯ್, ಹೌದು, ಸರ್ವಶಕ್ತ ದೇವನೇ, ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು, ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು. ನಿನ್ನಿಂದ ಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಯೆಹೋವಾ ರಾಫಾ, ಸುಖ ತಂದ ದೇವನೇ. ನಂಬಿಕೆಯಿಂದ ಅರಿಕೆ ಮಾಡಿ. ಒಂದು ವೇಳೆ ವ್ಯಾಧಿಯಲ್ಲಿ ಕಷ್ಟಪಡ್ತಾ ಇದ್ರು, ರಾಫಾ ನನಗೆ ಸುಖ ಕೊಟ್ಟಿರುವೆ, ಶಿಲುಬೆಯಲ್ಲಿ ಸುಖವನ್ನು ಸ್ವಂತ ಮಾಡಿದಿರಿ. ಸುಖ ತಂದ ದೇವನೇ, ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು, ನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು. ನಿನ್ನಿಂದ ಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಎಸ್ ಡ್ಯಾಡಿ, ನಿನ್ನಿಂದ ಸಾಧ್ಯ
ಅಸಾಧ್ಯವು ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ. ಯೆಹೋವಾ ಈರೆ ಎಲ್ಲವನ್ನು ನೋಡಿಕೊಳ್ಳುವೆ, ನನ್ನ ಅಗತ್ಯವನ್ನೆಲ್ಲ ನೋಡಿಕೊಳ್ಳುವೆ. ಯೆಹೋವಾ ಈರೆ ಎಲ್ಲವನ್ನು ನೋಡಿಕೊಳ್ಳುವೆ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು, ನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಎಸ್ ಡ್ಯಾಡಿ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಓ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು. ಕರ್ತನನ್ನು ನೋಡಿ ಹೇಳೋಣ. ಎಲ್ರೋಹಿ ಎಲ್ರೋಹಿ, ಕಾಣುವ ದೇವನೇ, ನನ್ನ ಪರಿಸ್ಥಿತಿಯನ್ನು ಕಾಣುವ ದೇವರೇ. ಎಲ್ರೋಹಿ ಎಲ್ರೋಹಿ, ಕಾಣುವ ದೇವನೇ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು, ನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಹೌದು ಡ್ಯಾಡಿ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಡ್ಯಾಡಿ, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿನ್ನ ಸಕಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು, ಮಹಿಮೆಗೆ ಪಾತ್ರನಾದ ಕರ್ತನು. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಥ್ಯಾಂಕ್ ಯು. ಸಕಲವನ್ನ ಮಾಡಲಿಕ್ಕೆ ಶಕ್ತನಾದ ದೇವರೇ, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ನಿನಗೆ ಅಸಾಧ್ಯವು ಒಂದು ಇಲ್ಲಪ್ಪ. ನಿನಗೆ ಅಸಾಧ್ಯವು ಒಂದು ಇಲ್ಲಪ್ಪ. ಬಾಬಾ ಮಕಸಗಲೆ ಕೆರೆ. ಥ್ಯಾಂಕ್ ಯು. ಸಕಲವನ್ನ ಮಾಡಲಿಕ್ಕೆ ಶಕ್ತನೇ. ಓಹೋ, ನಿಮಗೆ ವಂದನೆ. ಶಕ್ತನೇ, ನಿಮಗೆ ವಂದನೆ. ನಿಮಗೆ ವಂದನೆ. ಥ್ಯಾಂಕ್ ಯು. ಭೂಪರಲೋಕಗಳ ಒಡೆಯನಾದ ದೇವರೇ, ಥ್ಯಾಂಕ್ ಯು. ನಿನ್ನ ಸನ್ನಿಧಾನಕ್ಕೆ ಬರುವ ಸೌಭಾಗ್ಯ ನಮಗೆ ಸಿಕ್ಕಿದೆ. ನಿಮಗೆ ವಂದನೆ. ಇನ್ನಿರುವಂಥ ಸಮಯವನ್ನು ಕೂಡ ನಿಮ್ಮ ಮಾತೊಟ್ಟಿಗೆ ತಗೊಳ್ಳಿ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆ, ಆಮೆನ್, ಆಮೆನ್, ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ಥೆಸಲೋನಿಕದವರಿಗೆ ಪೌಲನು ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನವನ್ನು ಓದೋಣ. 1 ಥೆಸಲೋನಿಕ 5:16. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಏನು ಅಂದರೆ, ಅದು ಮೊದಲನೇದಾಗಿ ಯಾವಾಗಲೂ ಸಂತೋಷಿಸಿರಿ. ಹಲ್ಲೆಲೂಯಾ.
ಸಂತೋಷಿಸಿರಿ, ಸಂತೋಷವಾಗಿರಬೇಕು, ಖುಷಿಯಾಗಿರಬೇಕು. ಯಾರು ಕೂಡ ಗಂಟು ಮುಖ ಮಾಡ್ಕೊಂಡು ಯಾವಾಗಲೂ ಗುರು 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 ಅಂದ್ಕೊಂಡಿರಬಾರ್ದು. ಲವಲವಿಕೆಯಿಂದ ಚೈತನ್ಯವಾಗಿ ಓಡಾಡ್ಕೊಂಡಿರಬೇಕು. ಹಲ್ಲೆಲೂಯ. ಅದರಲ್ಲೂ ವಾಕ್ಯ ಮುಂದುವರಿಸಿ ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತದೆ. ಫಿಲಿಪ್ಪಿ 4:4 ಫಿಲಿಪ್ಪಿ 4:4 ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಸಂತೋಷಿಸಿರಿ, ಸಂತೋಷ ಪಡಿರೆಂದು ತಿರುಗಿ ನಿಮಗೆ ಹೇಳ್ತೇನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಇರೋದೇ ಅದರಲ್ಲೇ, ಕರ್ತನಲ್ಲಿ ಸಂತೋಷ. ಬೇರೆ ಲೋಕದ ಮೆಟೀರಿಯಲ್ನಲ್ಲಿ, ವಸ್ತುಗಳಲ್ಲಿ ಸಂತೋಷ ಪಡುವುದು ಎಲ್ಲರೂ ಸಹಜವಾಗಿ ಪಡ್ತೇವೆ. ಆದರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಕರ್ತನಲ್ಲಿ ಸಂತೋಷ ಪಡುವುದರ ಕುರಿತಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದೆ. ಕರ್ತನಲ್ಲಿ ಸಂತೋಷ ಪಡುವುದು. ಅನೇಕ ವಿಚಾರಗಳನ್ನು ನೋಡ್ತಾ ಬಂದ್ವಿ. ಕರ್ತನಲ್ಲಿ ಸಂತೋಷ ಪಡುವುದು ಯಾವ್ಯಾವುದು ಬರಬಹುದು? ನಾವು ರಕ್ಷಣೆಯಲ್ಲಿ ಆನಂದ ಪಡುವವನು, ತನಗೆ ಸಿಕ್ಕಿದ ರಕ್ಷಣಾ ಅನುಭವದಲ್ಲಿ ಆನಂದ ಪಡುವವನು ಕರ್ತನಲ್ಲಿ ಸಂತೋಷ ಪಡುವವನು. ಹಲ್ಲೆಲೂಯ. ತನಗಿರುವ ಮಹಿಮೆಯ ಪದವಿಯಲ್ಲಿ ಸಂತೋಷ ಪಡುವವನು ಕರ್ತನಲ್ಲಿ ಸಂತೋಷ ಪಡುವವನು. ಹಲ್ಲೆಲೂಯ. ದೇವರ ಚಿತ್ತವನ್ನು ಮಾಡುವುದರಲ್ಲಿ ಸಂತೋಷಿಸುವವನು ಕರ್ತನಲ್ಲಿ ಸಂತೋಷ ಪಡುವವನು. ದೇವರ ಸಾನ್ನಿಧ್ಯದ ಸಂತೋಷದಲ್ಲಿ ನಲಿಯುವವನು ಅವನು ಕರ್ತನಲ್ಲಿ ಸಂತೋಷ ಪಡುವವನು. ಇವತ್ತು ಇನ್ನೊಂದು ವಿಚಾರವನ್ನು ನಾವು ನೋಡ್ತೇವೆ. ಕರ್ತನಲ್ಲಿ ಸಂತೋಷ ಅಂತ ಹೇಳಿದ್ರೆ ಆತ್ಮಿಕವಾದಂಥ ಸಂತೋಷ ಯಾವುದು? ಲೂಕನ ಸುವಾರ್ತೆ 6ನೇ ಅಧ್ಯಾಯ 22-23 ಓದೋಣ. ಲೂಕ 6:22-23. ಲೂಕ 6:22-23. ಮನುಷ್ಯ ಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಾಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ಊರಿಂದ ಹೊರಗಾಕಿ ನಿಮ್ಮನ್ನು ದೂರ ತಳ್ಳಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದೆಂದು ತೆಗೆದು ಹಾಕಿದರೆ ನೀವು ಧನ್ಯರು. ಆ ದಿನದಲ್ಲಿ ಸಂತೋಷ ಪಡಿರಿ, ಕುಣಿದಾಡಿರಿ. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ತಿಳುಕೊಳ್ಳಿರಿ. ಹಲ್ಲೆಲೂಯ. ಆ ದಿನದಲ್ಲಿ ನೀವೇನು ಮಾಡಿರಿ? ಸಂತೋಷ ಪಡಿರಿ, ಕುಣಿದಾಡಿರಿ. ಇದು ಯಾರಿಂದ ಸಾಧ್ಯ? ಯಾವಾಗ ಮೇಲೆ ವಚನ ನೋಡುವಾಗ ನಿಮ್ಮನ್ನು ನಿಂದಿಸಿ, ಹಿಂಸೆ ಪಡಿಸಿ, ಬಹಿಷ್ಕಾರ ಹಾಕಿ ನಿಮಗೆ ಕೇಡನ್ನು ಉಂಟು ಮಾಡುವಾಗ ಸಂತೋಷ ಪಡಿರಿ, ಕುಣಿದಾಡಿರಿ ಅಂತ ಹೇಳಿದ್ರೆ, ನನ್ನ ಊಹೆಗೆ ಎಟಗಿಸ್ತಾ ಇಲ್ಲ. ಆದರೆ ದೇವರ ಮಕ್ಕಳು, ಆತ್ಮಿಕಕ್ಕೆ ಬಂದವರು, ಕರ್ತನ ಕೃಪೆಯ ಆಶ್ರಯದಲ್ಲಿರುವವರು, ಅವರು ಮಾತ್ರವೇ ಈ ಸಂತೋಷವನ್ನು ಅನುಭವಿಸ್ಬೋದು. ಕಷ್ಟ, ಸಂಕಟ, ಹಿಂಸೆಗಳ ಮಧ್ಯದಲ್ಲಿ. ಅದು ವಾಕ್ಯ ಹೇಳ್ತದೆ, ಮನುಷ್ಯ ಕುಮಾರನ ನಿಮಿತ್ತ ಅಂದರೆ ಆತ್ಮಿಕ ಜೀವಿತದ ನಿಮಿತ್ತ, ನೀವು ಕೈಯಲ್ಲಿ ತಗೊಂಡಿರುವ ಸತ್ಯವೇದದ ನಿಮಿತ್ತ, ನೀವು ಮಾಡುವ ಪ್ರಾರ್ಥನೆಯ ನಿಮಿತ್ತ, ನೀವು ಹೋಗುವ ಸಭೆಯ ನಿಮಿತ್ತ, ನೀವು ನಂಬಿರುವ ಕ್ರಿಸ್ತನ ನಿಮಿತ್ತ ನಿಮ್ಮನ್ನು ಯಾರಾದರೂ ನಿಂದಿಸಿ ಅವಮಾನ ಮಾಡಿ ನಿಮಗೇನಾದರೂ ಕಿರುಕುಳ ಕೊಟ್ಟು ನಿಮಗೆ ಕೇಡು ಮಾಡಿದ್ರೆ ನೀವು ಅದರ ವಿಷಯದಲ್ಲಿ ಸಂತೋಷ ಪಡಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಅದೇ ವಿಷಯವನ್ನು ಮತ್ತಾಯನ ಸುವಾರ್ತೆಯಲ್ಲೂ ಸಹ ನಾವು ಕಾಣ್ಬೋದು. ಮತ್ತಾಯ 5ನೇ ಅಧ್ಯಾಯದಲ್ಲಿ, ಮತ್ತಾಯ 5:10 ಮತ್ತು 11ನೇ ವಾಕ್ಯಗಳನ್ನು ಓದೋಣ. ಮತ್ತಾಯ 5:10-11. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದರಲ್ಲ. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಸಹ ಹೀಗೆಯೇ ಹಿಂಸೆ ಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಅಲ್ಲಿ ಸಂತೋಷ ಪಡಿರಿ, ಕುಣಿದಾಡಿರಿ. ಹಲ್ಲೆಲೂಯ. ಯಾವಾಗ ನಿಮ್ಮ ಮೇಲೆ ಸುಳ್ಳಾಗಿ ಅಪವಾದ ಹೊರಿಸಿದಾಗ, ಕೆಟ್ಟ ಮಾತುಗಳನ್ನು ನಿಮ್ಮ ಮೇಲೆ ಸುಳ್ಳಾಗಿ ಹೊರಿಸಿದಾಗ, ಕ್ರಿಸ್ತನ ನಿಮಿತ್ತ ನಿಮ್ಮನ್ನು ನಿಂದಿಸಿದಾಗ ನೀವು ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹಲ್ಲೆಲೂಯ. ಅಂದರೆ
ಸ್ಪಷ್ಟವಾಗಿ ಅರ್ಥ ಮಾಡಬೇಕು. ನಾವು ಆತ್ಮಿಕ ಜೀವಿತಕ್ಕೆ ಬಂದದ ನಿಮಿತ್ತವಾಗಿ ನಮ್ಮನ್ನು ಯಾರು ಈ ಲೋಕದಲ್ಲಿ ಹೊಗಳಿ ಕೊಂಡಾಡಿ ಹೂನಾರ ಹಾಕಿ ಡೋಲ್ ಬಾರಿಸಿ ನಿಮ್ಮನ್ನು ಕೊಂಡಾಡೋದಿಲ್ಲ. ಯಾವಾಗಲೂ ನಿಮಗೆ ಕ್ರಿಸ್ತನನ್ನು ಅಂಗೀಕರಿಸಿರೋ ನಿಮಿತ್ತವಾಗಿ ಅಪಮಾನವು, ನಿಂದೆಯು, ಕೇಡುಗಳೇ ಇರೋದು. ಜನ ತುಚ್ಛವಾಗಿ ಕಾಣ್ತಾರೆ, ಕೇವಲವಾಗಿ ಮಾತಾಡ್ತಾರೆ, ದ್ರೋಹಿಯಾಗಿ ಕಾಣ್ತಾರೆ, ಸಮಾಜ ಘಾತಕನೋಪಾದಿಯಲ್ಲಿ ಹಿಂಸೆ ಪಡಿಸ್ತಾರೆ. ಏನು ಅಪರಾಧ ಮಾಡದೇ ಇದ್ದರು, ಅವರಿಗೆ ಉಪಕಾರವನ್ನೇ ಮಾಡಿದರೂ ಸಹ ಹೊಡೆದು ಬಡಿದು ಹಿಂಸೆ ಪಡಿಸ್ತಾರೆ. ಅದನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲೂ ನಾವು ಕಾಣ್ಬೋದು. ಇಂಥ ಸಂದರ್ಭದಲ್ಲಿ ನಾವು ಸಂತೋಷ ಪಡಬೇಕು ಅಂತ ಹೇಳಿ ವಾಕ್ಯ ಹೇಳ್ತದೆ. ನೋಡಿ, ಆದಿ ಸಭೆಯಲ್ಲಿದ್ದಂಥ ದೇವ ಭಕ್ತರು ಅದನ್ನು ಹೇಗೆ ತಗೊಂಡ್ರು? ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 41ನೇ ವಚನ ಓದಿ. ಅಪೊಸ್ತಲರ ಕೃತ್ಯಗಳು 5:41. ಅಪೋಸ್ತಲರ ಕೃತ್ಯಗಳು 5:41. ಅಪೋಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ, ತಾವು ಆ ಹೆಸರು ಅಂದರೆ ಯಾವ ಹೆಸರು? ಯೇಸು ಎಂಬ ಹೆಸರು. ಅಪಮಾನ ಪಡುವುದಕ್ಕೆ ಯೋಗ್ಯನೆನಿಸಿಕೊಂಡೆವೆಂದು ಸಂತೋಷಿಸುತ್ತಾ ಹಿರಿಸಭೆಯ ಎದುರಿನಿಂದ ಹೊರಟು ಹೋಗಿ, ನಿಧಾನಕ್ಕೆ ಓದ್ಕೊಳ್ಳಿ. ಹಿರಿಸಭೆ ಎದುರಿನಿಂದ ಅವರು ಹೊರಟು ಹೋದ್ರಂತೆ. ಅವರನ್ನು ಅವಮಾನಪಡಿಸಿ ನಿಂದಿಸಿ ಅವರಿಗೆ ಕೇಡನ್ನು ಮಾಡಿದಂಥ ಸಂದರ್ಭದಲ್ಲಿ 41ನೇ ವಚನ ಹೇಳ್ತದೆ, ಅಪೋಸ್ತಲರು ತಾವು ಆ ಹೆಸರು ಅಂದರೆ ಯೇಸು ಎಂಬ ಹೆಸರಿನ ನಿಮಿತ್ತ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡುವೆಂದು ಸಂತೋಷಪಟ್ಟಂತೆ. ಯೇಸುವಿನ ಹೆಸರಿನ ನಿಮಿತ್ತ ಹಿಂಸೆ ಪಡುವುದಕ್ಕೆ, ಅವಮಾನ ಹೊಂದುವುದಕ್ಕೆ ಒಂದು ಅವಕಾಶ ಸಿಗ್ತಲ್ಲ ಅಂತಂದ್ರತೆ. ಇದೆಂಥ ಒಂದು ದೃಷ್ಟಿಕೋನ ರೀ! ಎಲ್ಲ ಅವಮಾನ ಬೇಡ, ನಿಂದೆ ಬೇಡ ಅಂತ ಹೇಳುವಾಗ ಈ ಅಪೋಸ್ತಲರು ಮಾತ್ರ ಕ್ರಿಸ್ತನ ನಿಮಿತ್ತ ಅವಮಾನ ಪಡುವುದಕ್ಕೆ ನಮಗೊಂದು ಯೋಗ್ಯತೆ ಸಿಕ್ತಲ್ಲ ಅಂತ ಹೇಳಿ ಸಂತೋಷಪಟ್ರಂತೆ. ಹಲ್ಲೆಲೂಯ! ಇದು ನಿಜವಾಗ್ಲೂ ಆತ್ಮಿಕ ಮಕ್ಕಳಿಂದ ಮಾತ್ರವೇ ಈ ಸಂತೋಷದ ಅನುಭವವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯ! ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆಯುವಾಗ ಹೇಳ್ತಾನೆ 5ನೇ ಅಧ್ಯಾಯ 3ನೇ ವಚನದಲ್ಲಿ, ರೋಮ 5:3, ರೋಮಾಪುರದವರಿಗೆ 5:3, ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ನಮಗೆ ಉಂಟಾಗುವ ಉಪದ್ರವದಲ್ಲಿಯೂ ಸಹ, ನಮಗೆ ಉಂಟಾಗುವ ಕಷ್ಟ ಸಂಕಟಗಳಲ್ಲಿಯೂ ಸಹ ನಾವು ಉಲ್ಲಾಸವಾಗಿದ್ದೇವೆ. ಹಲ್ಲೆಲೂಯ! ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ನಿಮಿತ್ತ ಬರುವಂಥ ಹಿಂಸೆಗಳನ್ನು, ಹೋರಾಟಗಳನ್ನು, ಸಮಸ್ಯೆಗಳನ್ನು ವಿಪರೀತವಾಗಿ ತಗೋಬಾರ್ದು. ದೇವರ ಮಕ್ಕಳು, ರಕ್ಷಣೆ ಹೊಂದಿದವರು ಪರಲೋಕ ನಿಶ್ಚಯ ಉಳ್ಳವರು ಅಂತ ಹೇಳಿದ್ರೆ ಈ ಸಮಸ್ಯೆಗಳನ್ನು ಸಹ ಎದುರಿಸಲಿಕ್ಕೆ ಇದನ್ನು ಕೂಡ ಫೇಸ್ ಮಾಡಲಿಕ್ಕೆ ನಮ್ಮ ಮೈಂಡನ್ನು ಸಿದ್ಧತೆಯುಳ್ಳವರಾಗಿ ಇಟ್ಕೋಬೇಕು. ಇವತ್ತು ಈ ಅಂತ್ಯಕಾಲದಲ್ಲಿ ಪರಲೋಕದ ಬಗ್ಗೆ ಪ್ರಜ್ಞೆ ಇಲ್ಲದೆ ಬರೀ ಇಹಲೋಕದ ಮೆಟೀರಿಯಲಿಸಮ್, ಬರೀ ಇಹಲೋಕದ ಆಶೀರ್ವಾದಗಳಲ್ಲೇ ಮಗ್ನರಾಗಿ ಹೋಗುವವರು ಇಂಥ ಉಪದ್ರವ, ಕಷ್ಟ, ಸಂಕಟಗಳ ಸಂದರ್ಭದಲ್ಲಿ ಅವರ ಆತ್ಮಿಕ ಜೀವಿತದಲ್ಲಿ ಇದನ್ನು ಎದುರಿಸಲಿಕ್ಕೆ ಸಾಮರ್ಥ್ಯ ಇಲ್ಲದೆ, ಪರಿಜ್ಞಾನ ಇಲ್ಲ, ಇದರ ಕುರಿತಾದ ಪರಿಜ್ಞಾನ ಇಲ್ಲದೆ ಕುಗ್ಗಿ ಹೋಗುವವರಿದ್ದಾರೆ, ಸೋತು ಹೋಗುವವರಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ಮಾರ್ಗದಲ್ಲಿ, ನಿತ್ಯ ಜೀವದ ಹಾದಿಯಲ್ಲಿ ಬರುವ ಪ್ರತಿಯೊಬ್ಬರೂ ಸಹ ಕ್ರಿಸ್ತನ ಹಾದಿಯಲ್ಲೇ ಹಾದು ಹೋಗುವವರು. ಹಲ್ಲೆಲೂಯ! ಅದಕ್ಕೆ ಅಪೊಸ್ತಲನಾದ ಪೌಲನು ಅಪೊಸ್ತಲರ ಕೃತ್ಯಗಳಲ್ಲಿ ಒಂದು ಮಾತು ಹೇಳ್ತಾನೆ. ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 22ನೇ ವಚನ. ಅಪೊಸ್ತಲರ ಕೃತ್ಯಗಳು 14:22. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದನು. ಹಲ್ಲೆಲೂಯ! ಕ್ರಿಸ್ತ ನಂಬಿಕೆಯಲ್ಲಿ ಇರಿ ಅಂತ ಹೇಳಿ ಧೈರ್ಯಗೊಳಿಸಿದನು. ಯಾವಾಗ ಇದನ್ನು ಹೇಳ್ತಾನೆ? ತಾನು ಕಲ್ಲಿಂದ ಹೊಡೆಯಲ್ಪಟ್ಟು ಸತ್ತೋಗಿದ್ದಾನೆ ಅಂತ ಹೇಳಿ ಭಾವಿಸಿ ಅವನ್ನ ಊರಿಂದ ಹೊರಗೆ ಎಳ್ಕೊಂಡು ಹೋಗಿ ಬಿಡ್ತಾರೆ ನೋಡ್ರಿ. ಈ ಪೆಟ್ಟನ್ನು ತಿಂದು ನೋವನ್ನು ಅನುಭವಿಸಿದ ಸಂದರ್ಭದಲ್ಲಿ ಅವನು ಹೇಳ್ತಾ ಇರೋದು, ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯವನ್ನು ಸೇರಬೇಕು. ಹಲ್ಲೆಲೂಯ! ನಿಜ, ನಮ್ಮ ನೋವು ವೇದನೆಗಳನ್ನು ಏಸಪ್ಪ ಹೊತ್ಕೊಂಡ್ರು.
ಅದು ನಿಜ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನಾನು ಅದನ್ನು ಹೇಳ್ತಾ ಇಲ್ಲ. ನಾವು ದೇವರ ರಾಜ್ಯಕ್ಕಾಗಿ ನಮ್ಮ ಸಮರ್ಪಣೆ, ನಮ್ಮ ತೀರ್ಮಾನಗಳ ವಿಷಯದಲ್ಲಿ ಏನೇ ಹೋರಾಟ ಬಂದರು, ಏನೇ ಕಷ್ಟ ಬಂದರು, ಏನೇ ಹಿಂಸೆ ಬಂದರು, ನಮ್ಮ ನಂಬಿಕೆಯನ್ನು ನಾವು ನಿರಾಕಾರ ಮಾಡಬಾರ್ದು. ನಾವು ಏನನ್ನು ನಂಬಿದ್ದೇವೆ ಅದನ್ನು ನಿರಾಕಾರ ಮಾಡಬಾರ್ದು. ಅದಕ್ಕಾಗಿ ಎಷ್ಟೇ ಕಷ್ಟ ಬಂದರೂ ನಾವು ಸಹಿಸ್ಕೊಳ್ಳಿಕ್ಕೆ, ಅದನ್ನು ಫೇಸ್ ಮಾಡಲಿಕ್ಕೆ ನಾವು ಸಿದ್ಧರಾಗಿರ್ಬೇಕ್ರಿ. ಹಲ್ಲೆಲೂಯ. ಅದನ್ನು ಕುರಿತು ಈ ವಾಕ್ಯ ಹೇಳ್ತಾ ಇರೋದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇನ್ನೂ ಅನೇಕ ವಿಷಯಗಳನ್ನು ನಾವು ನೋಡ್ತೇವೆ. ನೋಡಿರಿ, ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಏನು ಹೇಳ್ತಾನೆ, 2 ಕೊರಿಂಥ 12ನೇ ಅಧ್ಯಾಯ 10ನೇ ವಚನದಲ್ಲಿ, 2 ಕೊರಿಂಥ 12:10, ಆದದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನೋಡಿ ಏನು ಹೇಳ್ತಾ ಇದ್ದಾನೆ ಪೌಲನು, ಕ್ರಿಸ್ತನ ನಿಮಿತ್ತ ನಮಗೆ ಕಷ್ಟ, ನಿರ್ಬಲಾವಸ್ಥೆ, ಕೊರತೆ, ತಿರಸ್ಕಾರ, ಹಿಂಸೆ, ಇಕ್ಕಟ್ಟು ಸಂಭವಿಸುವುದರೂ ಸಹ ನಾನು ಸಂತುಷ್ಟನಾಗಿದ್ದೇನೆ. ಇಂಗ್ಲೀಷ್ನಲ್ಲಿ ಐ ಟೇಕ್ ಪ್ಲೆಷರ್, ಅಂದರೆ ಮಜಾ ತಗೋತಾ ಇದ್ದೀನಿ. ಹಲ್ಲೆಲೂಯಾ. ಹೆಂಗೆ ರಕ್ಷಣೆ ಹೊಂದಿದ ಮಕ್ಕಳ ದೃಷ್ಟಿಕೋನ ಹೇಗಿದೆ ನೋಡ್ರಿ. ಇವತ್ತು ಕಷ್ಟ ಬರಬಾರ್ದು, ನಮ್ಮ ಕಷ್ಟ ನೋವನ್ನೆಲ್ಲ ಹೊತ್ಕೊಂಡ್ರು. ಆದರೆ ನಮ್ಮ ನಂಬಿಕೆಗೆ ಬರುವ ಹೋರಾಟದಲ್ಲಿ ನಾವು ದೃಢವಾಗಿ ನಿಲ್ಲಬೇಕು. ಏನೇ ಕಷ್ಟ ಬಂದರೂ ಅದರಲ್ಲಿ ಸಂತೋಷವಾಗಿ ತಗೋಬೇಕು. ಹಲ್ಲೆಲೂಯಾ. ಇದು ಕರ್ತನಲ್ಲಿ ಸಂತೋಷಿಸುವ ಸಂತೋಷ. ಇದು ಆತ್ಮಿಕ ಮಕ್ಕಳ ಜೀವಿತದಲ್ಲಿ ಕಂಡುಬರುವಂತಹ ಸಂತೋಷ. ಹಲ್ಲೆಲೂಯಾ. ಕೊಲೊಸ್ಸದವರಿಗೆ ಬರೆಯುವಾಗ 1ನೇ ಅಧ್ಯಾಯ 24ನೇ ವಚನದಲ್ಲಿ, ಕೊಲೊಸ್ಸೆ 1:24, ಕೊಲೊಸ್ಸೆ 1:24, ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದಿದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಕ್ರಿಸ್ತನ ಸುವಾರ್ತೆಯ ನಿಮಿತ್ತ ನಿಮಗೋಸ್ಕರ, ಅಂದರೆ ಅವರಿಗೆ ಸುವಾರ್ತೆಯನ್ನು ತಗೊಂಡು ಹೋಗುವ ವಿಷಯದಲ್ಲಿ ಪೌಲನು ತನಗುಂಟಾದ ಕಷ್ಟಗಳನ್ನು ಅವನು ಸಹಿಸುವುದಕ್ಕೂ ಅನುಭವಿಸುವುದಕ್ಕೂ ಒಂದು ಸಿದ್ಧ ಮನಸ್ಸನ್ನು ಇಲ್ಲಿ ತೋರ್ಪಡಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸಿದ್ಧ ಮನಸ್ಸು ಕರ್ತನ ನಿಮಿತ್ತ, ಕರ್ತನ ರಾಜ್ಯದ ನಿಮಿತ್ತ, ದೇವರ ವಾಕ್ಯದ ನಿಮಿತ್ತ, ಪ್ರಾರ್ಥನಾ ಜೀವಿತದ ನಿಮಿತ್ತ, ಕರ್ತನನ್ನು ಅಂಗೀಕರಿಸಿದರ ನಿಮಿತ್ತ ಉಂಟಾಗುವ ಹಿಂಸೆಗಳನ್ನು ತಾನು ಸಂತೋಷದಿಂದ ಅನುಭವಿಸುವುದಾಗಿ ಹೇಳ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಬಹಳ ಕಷ್ಟ, ಆದರೆ ಇದೇ ಆತ್ಮಿಕ ಮಕ್ಕಳ ಲಕ್ಷಣ. ನಮಗೆ ಕಷ್ಟ ಬರಬೇಕನ್ನುವುದು ನನ್ನ ತಾತ್ಪರ್ಯ ಅಲ್ಲ, ತಪ್ಪಾಗಿ ತಿಳ್ಕೊಳ್ಬೇಡ್ರಿ. ನಮಗೆ ಕಷ್ಟ ಬರಬೇಕು, ನೀವು ಸಂಕಟ ಅನುಭವಿಸ್ಬೇಕು, ವೇದನೆ ಅನುಭವಿಸ್ಬೇಕು ಅನ್ನೋದಲ್ಲ. ದೇವರ ಮಕ್ಕಳ ಜೀವಿತದಲ್ಲಿ ಕರ್ತನ ನಿಮಿತ್ತ, ಕರ್ತನ ರಾಜ್ಯದ ನಿಮಿತ್ತ, ವಾಕ್ಯದ ನಿಮಿತ್ತ, ಪ್ರಾರ್ಥನೆ ನಿಮಿತ್ತ, ದೇವರ ವಾಕ್ಯದ ನಿಮಿತ್ತ ನಮಗೆ ಉಪದ್ರವಗಳು, ಕಷ್ಟಗಳು ಬರುವಾಗ ಅಂಥ ಸಂದರ್ಭದಲ್ಲಿ ಅದನ್ನು ಸಂತೋಷವಾಗಿ ಅಕ್ಸೆಪ್ಟ್ ಮಾಡ್ರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಶಾಶ್ವತವಾದ ಏನು ಕಷ್ಟ ಏನೂ ಅಲ್ಲ. ನೋಡಿ, ಅಪೊಸ್ತಲನಾದ ಪೇತ್ರನು ಏನು ಹೇಳ್ತಾನೆ, 1 ಪೇತ್ರ 1ನೇ ಅಧ್ಯಾಯ 6ನೇ ವಚನ. 1 ಪೇತ್ರ 1:6, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಹಲ್ಲೆಲೂಯಾ. ವಾಕ್ಯ ಏನು ಹೇಳ್ತದೆ, ನಮಗೆ ಬರುವಂಥ ಕಷ್ಟಗಳು ಪರ್ಮನೆಂಟ್ ಕಷ್ಟಗಳಲ್ಲ. ಸದ್ಯಕ್ಕೆ ಸ್ವಲ್ಪ ಕಾಲ ತಾತ್ಕಾಲಿಕವಾದಂತಹ ಕಷ್ಟಗಳು. ಆತ್ಮಿಕ ಜೀವಿತದಲ್ಲಿ ಬರುವ ಕಷ್ಟಗಳು ಎನಿ ಟೈಮ್ ಇರುವ ಕಷ್ಟಗಳಲ್ಲ. ಸದ್ಯಕ್ಕೆ ಸ್ವಲ್ಪ ಕಾಲ, ಆ ಒಂದು ಪೀರಿಯಡ್ನಲ್ಲಿ ನೀವು ಸಹನೆಯನ್ನು ತೋರಿಸಿ ದೃಢವಾಗಿ ನಿಂತುಬಿಟ್ರೆ ಆನಂತರ ನೆಕ್ಸ್ಟ್ ಲೆವೆಲ್. ಹಲ್ಲೆಲೂಯಾ. ಪ್ರತಿಯೊಂದು ಹೋರಾಟ, ಪ್ರತಿಯೊಂದು ಕಷ್ಟವೂ ಸಹ ನಿಮ್ಮನ್ನು ಪ್ರಮೋಟ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ತದೆ. ಇನ್ನೂ ಹೆಚ್ಚಾದ ಸಂತೋಷಕ್ಕೆ,
ನಿಮ್ಮನ್ನು ತಗೊಂಡು ಹೋಗುವಂಥದ್ದಾಗಿದೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. 1 ಪೇತ್ರ 4ನೇ ಅಧ್ಯಾಯ 12ನೇ ವಚನವನ್ನು ಓದಿ. 1 ಪೇತ್ರ 4:12. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡ್ರಿ. ನಿಮಗೆ ಹೋರಾಟ ಕಷ್ಟ ಬಂದಾಗ, ಅಯ್ಯೋ ಯೇಸು ಸ್ವಾಮಿ ನಂಬಿದ್ರೆ ಇನ್ನೇನು ಕಷ್ಟನೇ ಇರಲ್ಲ ಅಂತ ಅಂದ್ಕೊಂಡಿದ್ನಲ್ಲ. ಬೇರೆ ಕಷ್ಟ ಎಲ್ಲ ಇರಲ್ಲ, ನಿಮ್ಮ ನಂಬಿಕೆಗೆ ಬರುವ ಪರಿಶೋಧನೆ. ಹಲ್ಲೆಲೂಯ. ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟಾಗ ಆಶ್ಚರ್ಯ ಪಡಬೇಡ್ರಿ. ನೀವು ಆ ವಚನವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಅದೇ 1 ಪೇತ್ರ 1ನೇ ಅಧ್ಯಾಯ 7ನೇ ವಚನವನ್ನು ಓದಿ. 1 ಪೇತ್ರ 1:7. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು. ಹಲ್ಲೆಲೂಯಾ. ನಿಮಗೆ ಪ್ರಭಾವ ಕೀರ್ತಿ ಮಾನ ಉಂಟಾಗ್ತದೆ. ಸಾಧಾರಣವಾದಂತಹ ನಶಿಸಿ ಹೋಗುವ ಬಂಗಾರವೇ ಪುಟಕ್ಕೆ ಹಾಕಿ ಪರಿಶೋಧಿಸಲ್ಪಡುವುದಾದರೆ, ನಮ್ಮ ನಂಬಿಕೆಯು ಅದಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ಬೆಲೆ ಬಾಳುವ ನಂಬಿಕೆ ಈ ಕಷ್ಟಗಳಿಂದ ಪರಿಶೋಧಿತವಾಗ್ತದೆ. ಇದರಿಂದಾಗಿ ಕರ್ತನ ಪ್ರತ್ಯಕ್ಷತೆಯ ದಿನದಲ್ಲಿ ನಮಗೆ ಪ್ರಭಾವ ಮಾನ ಗೌರವ ಉಂಟಾಗ್ತದೆ. ಹಲ್ಲೆಲೂಯಾ. ಈಗ 12ನೇ ವಚನಕ್ಕೆ ಬನ್ನಿ. ಇಂತಹ ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟಾಗ ಆಶ್ಚರ್ಯ ಪಡಬೇಡಿ. 4:12. 1 ಪೇತ್ರ 4:12. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಅಯ್ಯಯ್ಯೋ, ಯಾರಿಗೂ ಆಗದೇ ಇರುವಂತ ಒಂದು ದುರ್ಘಟನೆ ನನಗೆ ಆಗ್ಬಿಟ್ಟಿದೆ ಅಂತ ಯೋಚಿಸಬೇಡ್ರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ, ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಅಂದ್ರೆ ಕಷ್ಟವನ್ನು ನೀವೇ ಬರಮಾಡಿಕೊಳ್ಳೋದಲ್ಲ. ಕರ್ತನ ರಾಜ್ಯದ ನಿಮಿತ್ತವಾಗಿ, ವಾಕ್ಯದ ನಿಮಿತ್ತವಾಗಿ ನಿಮಗೆ ಅಪಮಾನ ನಿಂದೆಯನ್ನು ಬರುವಾಗ ಅದನ್ನು ಎಷ್ಟರ ಮಟ್ಟಿಗೆ ನೀವು ಆ ಬಾಧೆಯನ್ನು ನೀವು ಸಹಿಸ್ಕೊಳ್ತೀರಿ, ತಾಳ್ಕೊಳ್ತೀರಿ, ದೃಢವಾಗಿ ನಿಲ್ತೀರಿ, ಅಷ್ಟರ ಮಟ್ಟಿಗೆ ನೀವು ಸಂತೋಷವುಳ್ಳವರಾಗಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಸಂತೋಷದಲ್ಲಿ ನಾವು ಪಡಿಸ್ಬೇಕು. ಅಯ್ಯೋ ಇದೇನಪ್ಪ ಇದು, ಯೇಸು ಸ್ವಾಮಿ ನಂಬಿ ನನಗೆ ಊರಿಂದಾನೇ ಬಹಿಷ್ಕಾರ ಆಗಿಬಿಟ್ಟಿದ್ದಾರೆ, ನನಗೆ ಆಸ್ತಿನೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ, ಸರ್ಕಾರದ ಸೌಲಭ್ಯನೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಗುಣಗುಟ್ಟಬೇಡ್ರಿ. ನೀವು ಸಂತೋಷವುಳ್ಳವರಾಗಿರಿ. ಒಂದು ಬಾಗಿಲು ಮುಚ್ಚಲ್ಪಟ್ಟಾಗ 7 ಬಾಗಿಲನ್ನು ಕರ್ತನು ತೆರೆಯುವಾತನು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಮಗೆ ಅನುಗ್ರಹ ಆಗಿದೆಯಂತೆ. ಈ ಕಷ್ಟಗಳು ಸಹ ನಮಗೆ ಗ್ರಾಂಟೆಡ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಫಿಲಿಪ್ಪಿ 1:20 ಇದನ್ನು ನಾವು ಓದ್ತೇವೆ. ಫಿಲಿಪ್ಪಿ 1:20. ಫಿಲಿಪ್ಪಿ 1:20. ಹೇಗೆಂದರೆ, ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬಾ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆಯದೆ. ಓಕೆ, ವಚನ ಬೇರೆ ಆಗಿದೆ, ಪರವಾಗಿಲ್ಲ ಬಿಡ್ರಿ. ಒಂದು ಪೇತ್ರ 4ನೇ ಅಧ್ಯಾಯ 16ನೇ ವಚನ. 1 ಪೇತ್ರ 4:16. ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಹಲ್ಲೆಲೂಯಾ. ಈ ಬಾಧೆ ಕ್ರಿಸ್ತನ ನಿಮಿತ್ತ ನಾವು ಕಷ್ಟ ಸಂಕಟಗಳನ್ನು ಅನುಭವಿಸುವುದಾದರೆ ಆ ವಿಷಯದಲ್ಲಿ ನಾಚಿಕೆ ಪಡದೆ ಹಿಂಜರಿಯದೆ ಅದರ ಮೂಲಕವೇ ನಾವು ದೇವರನ್ನು ಮಹಿಮೆ ಪಡಿಸಲು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ನಿಜವಾಗಲೂ ದೇವರು ನಮಗೆ ಕೊಟ್ಟಂತಹ ಕೃಪೆ ವಿಶೇಷವಾದಂತಹ ಕೃಪೆ. ಕರ್ತನ ನಾಮಕ್ಕೆ ಸ್ತೋತ್ರ. ನಮ್ಮ ಮುಂದೆ ಇದ್ದಂತಹ ಎಲ್ಲ ದೇವಜನರು ಇದೇ ಹಾದಿಯಲ್ಲಿ ಹೋಗಿದ್ದಾರೆ. ನಮಗೆ ಕಷ್ಟನೇ ಬರೋಲ್ಲ, ನಿಮಗೆ ಹೋರಾಟನೇ ಬರಲ್ಲ ಅಂತ ಯಾರಾದರೂ ನಿಮಗೆ ಹೇಳ್ತಾ ಇದ್ರೆ ಅದು ದುರುಪದೇಶ. ಆತ್ಮಿಕ ಜೀವಿತ ಅಂದರೆ ಅನೇಕ ಕಷ್ಟ ಸಂಕಟ ಹೋರಾಟಗಳ ಹಾದಿ. ಸೊ ಇವುಗಳ ಮೂಲಕವಾಗಿಯೇ ನಾವು ನಿತ್ಯ ರಾಜ್ಯವನ್ನು ತಲುಪಬೇಕು. ಕರ್ತನ ನಾಮಕ್ಕೆ ಸ್ತೋತ್ರ. 1:29 ಓದಿ ಅದನ್ನು.
ಫಿಲಿಪ್ಪಿ 1:29. ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ನೋಡಿ, ನಂಬಿಕೆ ಇಡುವುದು ಮಾತ್ರ ಅಲ್ಲ, ಆತನಿಗಾಗಿ ಬಾಧೆಯನ್ನು ಅನುಭವಿಸುವುದು ಸಹ ನಿಮಗೆ ಅನುಗ್ರಹಿಸಲ್ಪಟ್ಟಿದೆ. ಯು ಆರ್ ಗ್ರಾಂಟೆಡ್ ವಿತ್ ದಟ್. ಬರೀ ನಂಬುವುದು ಮಾತ್ರವಲ್ಲ, ಆತನಿಗಾಗಿ ಬಾಧೆಯನ್ನು ಅನುಭವಿಸುವುದಕ್ಕೂ ಸಹ ನಮಗೆ ಅನುಗ್ರಹಿಸೋಣವಾಗಿದೆ. ನಮ್ಮ ಮೈಂಡ್ ನಾವು ಸಿದ್ಧಪಡಿಸಿಕೊಳ್ಳುವ ಒಂದು ರೋಗ ನಿರೋಧಕ ಶಕ್ತಿ ಇದ್ದ ಹಾಗೆ ನಮ್ಮಲ್ಲಿ ಒಂದು ಸಿದ್ಧ ಮನಸ್ಸನ್ನು ಹೊಂದಿಕೊಳ್ಳಿ. ಏನೇ ಕಷ್ಟ ಬಂದರೂ ನನ್ನ ನಂಬಿಕೆಯನ್ನು ನಾನು ಬಿಡೋದಿಲ್ಲ, ನನ್ನ ಆತ್ಮಿಕ ಜೀವಿತ ಬಿಡೋದಿಲ್ಲ, ನನ್ನ ನಿತ್ಯ ಜೀವವನ್ನು ನಾನು ಬಿಡೋದಿಲ್ಲ. ಹಲ್ಲೆಲೂಯಾ. ಏನೇ ಅಪಮಾನ, ನಿಂದನೆ, ಕೆಲವು ನೋಡಿ ಸಿಂಪಲಾಗಿ ಅವಮಾನವಾಗಿ ಮಾತಾಡಿದ್ರು, ಕೇವಲವಾಗಿ ಮಾತಾಡಿದ್ರು, ಅದಕ್ಕೆ ಆರಾಧನೆ ಬಿಟ್ಬಿಡ್ತಾರೆ. ಒಬ್ಬರು ಅಕ್ಕ ಹೇಳ್ತಾಯಿದ್ರು, ನಾನು ಕೇಳಿದೆ, ಅಕ್ಕ ಎಲ್ಲಿ ನೀವು ಚರ್ಚಿಗೆ ಬರ್ತಾ ಇಲ್ವಲ್ಲ ಅಂತ ಕೇಳಿದೆ. ಬ್ರದರ್ ಎಲ್ಲ ಆಡ್ಕೋತಾರೆ ಬ್ರದರ್, ಎಲ್ಲ ಕೀಳಾಗಿ ಮಾತಾಡ್ತಾರಂತೆ, ಅದಕ್ಕೆ ಅವ್ರಿಗೆ ಬರೋಕ್ಕೆ ಮನಸ್ಸಿಲ್ವಂತೆ. ನಾವು ಇನ್ನೇನು ಎದುರು ನೋಡಲಿಕ್ಕೆ ಸಾಧ್ಯ? ಅದನ್ನು ಸಹಿಸ್ಕೊಳ್ಳಿಕ್ಕೂ ನಾವು ಸಿದ್ಧ ಇಲ್ಲ ಅಂದರೆ ಇನ್ನೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಮುಂದೆ ಇದ್ದಂತಹ ಎಲ್ಲ ಭಕ್ತರು ಇದೇ ಹಾದಿಯನ್ನು ಹಾದು ಹೋದರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯೇಸು ಸ್ವಾಮಿ ಎಲ್ಲ ಹೋರಾಟ ಕಷ್ಟಗಳನ್ನು ಸಹಿಸಲಿಕ್ಕೆ ಮನಸ್ಸು ಮಾಡಿದ್ರು. ಯಾಕಂದರೆ ಮುಂದೆ ಇದ್ದಂಥ ಪ್ರತಿಫಲ, ಈ ಕಷ್ಟದ ನಂತರ ಸಿಗುವಂಥ ಪ್ರತಿಫಲದ ಮೇಲೆ ಯೇಸು ಸ್ವಾಮಿ ಮನಸ್ಸಿಟ್ಟರು ಅಂತ ಹೇಳಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಹೇಳ್ತದೆ. ಇಬ್ರಿಯ 12:2 ಓದಿ. ಇಬ್ರಿಯ 12:2. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ, ನೋಡಿ, ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ಸ್ಥಿರಚಿತ್ತದಿಂದ ಓಡೋಣ. ಆತನು ಅಂದರೆ ಯೇಸು ತನ್ನ ಮುಂದೆ ಇಟ್ಟಿರುವ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸಿ, ತನ್ನ ಮುಂದೆ ಇಟ್ಟಿರುವಂಥ ಸಂತೋಷದ ಪದವಿಯನ್ನು ಗಮನದಲ್ಲಿಟ್ಟು ತನಗೆ ಬಂದ ಅವಮಾನವನ್ನು ಅಲಕ್ಷ್ಯ ಮಾಡಿ, ಜಸ್ಟ್ ಇಗ್ನೋರ್. ಅಪಮಾನ, ನಿಂದನೆ, ದೂಷಣೆ ಸಹಿಸಲು ಬಲ ನೀಡಿದ ನಿನ್ನ ಪ್ರಸನ್ನತೆ. ಅಪಮಾನ, ನಿಂದನೆ, ದೂಷಣೆ ಸಹಿಸಲು ಬಲ ನೀಡಿದ ನಿನ್ನ ಪ್ರಸನ್ನತೆ. ಅಪಮಾನ, ನಿಂದನೆ, ದೂಷಣೆ ಇವುಗಳೆಲ್ಲ ಸಹಿಸಿಕೊಂಡ್ರಂತೆ ಯೇಸು ಸ್ವಾಮಿ. ಯಾಕಂದರೆ ತನ್ನ ಮುಂದೆ ಇಡಲ್ಪಟ್ಟಂತಹ ಆ ಮಹಿಮೆಯ ಪದವಿ. ಪ್ರಿಯರು, ಇವತ್ತು ಕೂಡ ನಮಗೆ ಅವಮಾನ ಮಾಡ್ತಾರೆ, ನಮ್ಮ ಮುಖಕ್ಕೆ ಉಗಿತಾರೆ, ನಮ್ಮ ಆಸ್ತಿನ ಕಸ್ಕೊಳ್ತಾರೆ, ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ತಾರೆ. ಆದರೆ ಧೈರ್ಯಗೆಡಬೇಡ್ರಿ, ನಿಮ್ಮ ಮುಂದೆ ಒಂದು ಪದವಿ ಇದೆ, ವಿಶೇಷವಾದ ಸೌಭಾಗ್ಯ ಇದೆ. ಅದನ್ನು ನೀವು ಆಲೋಚನೆ ಮಾಡಿ ಈ ಕಷ್ಟದಲ್ಲೂ ಕೂಡ ನೀವು ಸಂತೋಷವಾಗಿರ್ರಿ. ಅಲ್ಲಿ ವಾಕ್ಯ ಹೇಳ್ತದೆ, ಸಂತೋಷಕ್ಕೋಸ್ಕರ, ಹಾಲೆಲು ಮುಂದೆ ಇರುವ ಸಂತೋಷಕ್ಕೋಸ್ಕರ ಇದನ್ನೆಲ್ಲ ಅಲಕ್ಷ್ಯ ಮಾಡಿ, ಜಸ್ಟ್ ಇಗ್ನೋರ್. ಕಿವಿನೇ ಕೇಳಿಸಿರಾ ನನಗೆ ಬಿಡಿ. ನಿಮ್ಮನ್ನು ಕೆಟ್ಟದಾಗಿ ಬೈತಾರ, ಇಲ್ಲ ಸಲ್ಲದನ್ನ ಹೇಳಿ ಬೈತಾರ, ಕಿವಿನೇ ಕೇಳಲಿಲ್ಲ ಅನ್ನೋ ರೀತಿಯಲ್ಲಿ ನೀವು ಪಾಡಿಗಿರಿ. ಸ್ತೋತ್ರ ಸ್ತೋತ್ರ ನೀವು ಹೋಗ್ತಾಯಿರಿ. ನೀವು ತಲೆಗೆ ಹಾಕ್ಕೋಬೇಡ್ರಿ. ಬೆಟ್ಟ ನೋಡಿ ನಾಯಿ ಬಗಳಿದ್ರೆ ಬೆಟ್ಟಕ್ಕೆ ಕೇಡಾಗುತ್ತಾ, ನಾಯಿಗೆ ಕೇಡಾಗುತ್ತಾ? ನಾಯಿಗೆ ಕೇಡಾಗೋದು, ಬೆಟ್ಟಕ್ಕೇನೂ ಆಗೋದಿಲ್ಲ. ಆ ರೀತಿಯಾಗಿ ನೀವು ಪಾಡಿಗೆ ನೀವು ಇರಿ. ಅವ್ರು ಏನಾದರೂ ಬೈಕೊಳ್ಳಿ, ಏನಾದರೂ ಕೇಡು ಮಾಡಿಕೊಳ್ಳಿ, ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡಬೇಡಿ. ನೀವು ಮುಂದೆ ಇರುವ ಪದವಿಯನ್ನು ಆಲೋಚನೆ ಮಾಡಿರಿ. ಮೋಶೆ ಕುರಿತಾಗಿ ದೇವರ ವಾಕ್ಯ ಏನು ಹೇಳ್ತದೆ? 11ನೇ ಅಧ್ಯಾಯ, ಅದೇ ಇಬ್ರಿ 11ನೇ ಅಧ್ಯಾಯದಲ್ಲಿ 25ನೇ ವಚನ. ಇಬ್ರಿಯ 11:25. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ಅವನು ತೀರ್ಮಾನಿಸಿದನು. ತಾನು ರಾಜಕುಮಾರ್ತೆಯ ಮಗನಾಗಿ ವೈಭವವನ್ನು ಅನುಭವಿಸುವುದಕ್ಕಿಂತ ದೇವಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಶ್ರೇಷ್ಠ. ಹಲ್ಲೆಲೂಯಾ. ಮುಂದೆ ಓದಿ.
ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ಹಾಲೆಲೂಯ. ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ಬಾಧೆಯೇ ಶ್ರೇಷ್ಠ. ಈ ಲೋಕದ ಐಶ್ವರ್ಯ ಸುಖ ಭೋಗಕ್ಕಿಂತ ಕ್ರಿಸ್ತನ ನಿಮಿತ್ತ ಉಂಟಾಗುವ ಬಾಧೆಯೇ ಶ್ರೇಷ್ಠ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿ ಅಪೊಸ್ತಲರಾದ ಪೌಲನ ವಿಷಯದಲ್ಲಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಅವನು ಎಂತೆಂತಹ ಕಷ್ಟಗಳನ್ನು ಹಾದು ಹೋದನು, ಅಪಮಾನ, ನಿಂದೆಗಳ, ದೂಷಣೆಗಳನ್ನು ಹಾದು ಹೋದನು. ಜಸ್ಟ್ ಅದನ್ನು ಓದ್ಬಿಟ್ಟು ನಾವು ಮುಂದೆ ಹೋಗೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 11ನೇ ಅಧ್ಯಾಯದಲ್ಲಿ 23ನೇ ವಚನದ 2ನೇ ಭಾಗ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು, ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದನು, ಮಿತಿಮೀರಿ ಪೆಟ್ಟು ತಿಂದನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡನು. 5 ಸಾರಿ ಯಹೂದ್ಯರಿಂದ ನನಗೆ 1 ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲೇ ಕಳೆದನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸದಲ್ಲಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ಇನ್ನೂ ಬೇರೆ ಸಂಗತಿಗಳಲ್ಲದೆ ಎಲ್ಲ ಸಭೆಗಳ ವಿಷಯವಾದ ಚಿಂತೆಯು ದಿನ ದಿನ ನನ್ನನ್ನು ಪೀಡಿಸುತ್ತದೆ. ಎಷ್ಟು ಕಷ್ಟಗಳನ್ನು ಹಾದು ಹೋಗ್ತಾನೆ. ಆತ್ಮಿಕ ಜೀವಿತ ಅಂತ ಹೇಳಿದ್ರೆ ಕಷ್ಟ ಸಂಕಟಗಳ ಹಾದಿ. ನಾವು ಇವೆಲ್ಲವುಗಳನ್ನು ನಾವು ದಾಟಿಯೇ ನಾವು ಮುಂದೆ ಹೋಗಬೇಕು. ಕರ್ತನು ನಮಗೆ ಅದಕ್ಕೆ ಬೇಕಾದ ಕೃಪೆಯನ್ನು ಕೊಡ್ತಾನೆ. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ. ಇವತ್ತು ಕಷ್ಟ ಬಂತು ಅಂತ ಹೇಳಿ ನೀವು ಚಿಂತೆ ಮಾಡಬೇಡಿ, ಸಂಕಟ ಪಡಬೇಡ್ರಿ. ಅಯ್ಯೋ, ಆತ್ಮಿಕ ಬಂಧದ ನಿಮಿತ್ತವಾಗಿ ನನಗೆ ಈ ರೀತಿಯಾಗಿ ಉಪದ್ರವ ಆಗ್ತಾ ಇದೆಯಲ್ಲ, ಅವಮಾನ ಆಗ್ತಾ ಇದೆಯಲ್ಲ ಅಂತ ನೀವು ನೆನೆಸ್ಬೇಡ್ರಿ. ಇದೆಲ್ಲ ನಿಮಗೆ ಕಿರೀಟದಲ್ಲಿ ಮುತ್ತುಗಳಿದ್ದ ಹಾಗೆ. ಹೌದು, ದೇವ್ರ ವಾಕ್ಯ ಏನು ಹೇಳ್ತದೆ? ನಾವು ಲೂಕನ ಸುವಾರ್ತೆ 6ನೇ ಅಧ್ಯಾಯ 22-23 ಓದ್ವಲ್ಲ, ಸಂತೋಷ ಪಡಿರಿ, ಆಮೇಲೆ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಹಲ್ಲೆಲೂಯಾ. 6:23 ವಚನ. ಲೂಕ 6:23. ಆ ದಿನದಲ್ಲಿ ಸಂತೋಷ ಪಡಿರಿ, ಕುಣಿದಾಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಮುಂದೆ ಇರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟು ಈ ಎಲ್ಲ ಅಪಮಾನ ನಿಂದೆಗಳನ್ನೆಲ್ಲ ಅಲಕ್ಷ್ಯ ಮಾಡ್ರಿ, ಅಲ್ಪವಾಗಿ ಎಂದು ಎನಿಸಿರಿ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ನಾವು ಮತ್ತಾಯನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲೂ ಸಹ ಅದನ್ನೇ ಓದ್ತೇವೆ. ಮತ್ತಾಯ 5:12 ವಚನ. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಕರ್ತನ ನಿಮಿತ್ತವಾಗಿ ಬರುವ ಎಲ್ಲ ಉಪದ್ರವಗಳಲ್ಲಿ ನಾವು ಚಿಂತೆ ಮಾಡಬೇಕಾಗಿಲ್ಲ, ಸಂತೋಷ ಪಡೋಣ. ಒಂದೊಂದು ಉಪದ್ರವ, ಅವಮಾನ, ನಮ್ಮ ಬಗ್ಗೆ ಕೀಳಾಗಿ ಮಾತಾಡಿ ಅವಹೇಳನ ಮಾಡಿದಾಗಲೆಲ್ಲ ನಮ್ಮ ಕಿರೀಟದಲ್ಲಿ ಒಂದೊಂದು ಮುತ್ತು ಸೇರ್ಕೋತಾ ಇದೆ ಅಂತ ನೆನೆಸ್ಕೊಳ್ರಿ. ಮಹಿಮೆಯ ಮೇಲೆ ಮಹಿಮೆ ಸೇರ್ಕೊಳ್ತಾ ಇದೆ ಅಂತ ನೆನೆಸ್ಕೊಳ್ರಿ. ಯೇಸು, ಮೋಶೆ, ಪೌಲ, ಈ ರೀತಿಯಾಗಿ ದೇವ ಭಕ್ತರೆಲ್ಲರೂ ಸಹ ತನ್ನ ಮುಂದಿನ ಪದವಿಯ ಮೇಲೆ ಕಣ್ಣುಗಳನ್ನಿಟ್ಟು ಬರುವ ಉಪದ್ರವ ಸಮಸ್ಯೆಗಳಲ್ಲೂ ಸಹ ಸಂತೋಷವಾಗಿದ್ದರು. ಅದಕ್ಕೆ ಪೌಲನು ಹೇಳ್ತಾನೆ, ನಾನು ಸಂತೋಷ ಪಡ್ತಾ ಇದ್ದೀನಿ, ಬರುವ ಸಂಕಟದಲ್ಲಿ ನಾನು ಸಂತೋಷವುಳ್ಳವನಾಗಿದ್ದೇನೆ. ನನಗುಂಟಾಗುವ ಕೊರತೆ, ಇಕ್ಕಟ್ಟು, ಹಿಂಸೆ ಇವುಗಳಲ್ಲಿ ಸಂತುಷ್ಟನಾಗಿದ್ದೇನೆ ಅಂತ ಮಜಾ ತಗೊಳ್ತಾ ಇದ್ದೀನಿ, ಎಂಜಾಯ್ ಮಾಡ್ತಾ, ಐ ಟೇಕ್ ಪ್ಲೆಷರ್ ಅಂತ ಹೇಳ್ತಾ ಇದ್ದಾನೆ. ಹಾಲೆಲೂಯಾ. ದಿಸ್ ಈಸ್ ರಿಯಲ್ ಸ್ಪಿರಿಚುವಲ್ ಲೈಫ್. ಹಾಲೆಲೂಯಾ. ಯಾರು ಸಮಸ್ಯೆಗಳನ್ನು ಎದುರಿಸಲಿಕ್ಕೆ, ಅವುಗಳನ್ನು ದಾಟಿ ಹೋಗಲಿಕ್ಕೆ ಸಿದ್ಧ ಮನಸ್ಸುಳ್ಳವರಾಗಿದ್ದಾರೋ ಅವರು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೇಗೆ ಬರುವ ಸಮಸ್ಯೆಯನ್ನು ಗೆಲ್ತದೋ, ಕೊರೋನಾ ಗೆಲ್ಲಲಿಕ್ಕೆ ಇವತ್ತು ಬಹಳ ಮುಖ್ಯವಾದ ವಿಚಾರ ಏನಂತ ಹೇಳಿದರೆ ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿ, ಇಮ್ಯೂನ್ ಬೂಸ್ಟ್ ಮಾಡಬೇಕು ಅಂತ ಹೇಳಿ ಏನೇನೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ನಮ್ಮ ಆತ್ಮಿಕ ಜೀವಿತ ಇಮ್ಯುನಿಟಿ, ಹಲ್ಲೆಲೂಯಾ, ಇದನ್ನು ಬೂಸ್ಟ್ ಮಾಡ್ಕೋಬೇಕು. ನಾವು ಸಿದ್ಧರಾಗಿರಬೇಕು.
ಏನೇ ಹೋರಾಟ ಬಂದರೂ ಅದನ್ನು ದಾಟಿ ಹೋಗಲಿಕ್ಕೆ, ಸಹಿಸ್ಕೊಳ್ಳಿಕ್ಕೆ, ಅವುಗಳ ಮಧ್ಯದಲ್ಲಿ ಖುಷಿಯಾಗಿರಲಿಕ್ಕೆ ನಾವು ಸಿದ್ಧರಾಗಿರಬೇಕು. ಇದು ಕರ್ತನಲ್ಲಿ ಸಂತೋಷ. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ. ನಿಮಗೇನು ಗೊತ್ತು ಪಾಸ್ಟ್ರೇ, ನನ್ನ ಕಷ್ಟ ನಿಮ್ಗೆ ಗೊತ್ತಾ ಅಂತ ನೀವು ಹೇಳ್ಬೋದು. ಖಂಡಿತ ನಿಮ್ಮ ಕಷ್ಟ ನನಗೆ ಗೊತ್ತಿಲ್ಲ, ಆದರೆ ನನ್ನ ಕಷ್ಟ ನಿಮ್ಗೆ ಗೊತ್ತಾ? ನಿಮಗೂ ಗೊತ್ತಿಲ್ಲ. ಒಬ್ಬೊಬ್ಬರದು ಅವ್ರದ್ದೇ ಆದಂಥ ಕಷ್ಟದ ಹಾದಿ. ದೇವ್ರ ನಾಮಕ್ಕೆ ಸ್ತೋತ್ರ. ಯಾರಿಗೂ ಜೀವನ ಅನ್ನೋದು ಈಸಿಯಾಗಿದೆ ಅಂತ ನೆನೆಸ್ಬಿಡ್ಬೇಡ್ರಿ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಹೋರಾಟ ಇದೆ, ಸಮಸ್ಯೆಗಳಿವೆ. ತನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳಿಕ್ಕೆ, ಆತ್ಮಿಕತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಹೋರಾಟ ಇದೆ. ಆದರೆ ಪ್ರತಿಯೊಬ್ಬರಿಗೂ ಅವರ ಹೋರಾಟವನ್ನು ಜಯಿಸಲಿಕ್ಕೆ ಬೇಕಾದ ಇಮ್ಯುನಿಟಿಯನ್ನು, ಸಾಮರ್ಥ್ಯವನ್ನು, ಪವರನ್ನು ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಬರುವ ಪ್ರತಿಯೊಂದು ಹೋರಾಟದಲ್ಲಿ ಕರ್ತನ ಬಲವನ್ನು ಆತ್ಕೊಳ್ರಿ. ಇನ್ನೊಂದು ಉದಾಹರಣೆ ನಾನು ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತೇನೆ. ಪೌಲ ಸೀಲ, ಅಪೊಸ್ತಲರ ಕೃತ್ಯಗಳ 16ನೇ ಅಧ್ಯಾಯದಲ್ಲಿ ಓದ್ತೀವಿ. ಅವ್ರನ್ನ ಬಟ್ಟೆಯನ್ನೆಲ್ಲ ಹರಿದಾಕಿ, ಸುಮ್ಮನೆ ಬಿಚ್ಚಿಲ್ಲ, ಬಟ್ಟೆನ ಹರಿದು ಹಾಕಿ ಚಡಿಗಳಿಂದ ಚೆನ್ನಾಗಿ ಹೊಡೆದು ಸೆರೆಮನೆಯೊಳಗೆ ಹಾಕ್ತಾರೆ. ಯಾರಿಗಾದರೂ ಸಂತೋಷ ಗಾನ, ಸ್ತುತಿ ಗಾನ ಬರುತ್ತಾ? ಯಾರ ಬಾಯಲ್ಲಾದರೂ ಸ್ತೋತ್ರದ ಗಾನ ಬರುತ್ತಾ? ಆದರೆ ಅವರು ದೇವರಿಗೆ ಸ್ತೋತ್ರದ ಹಾಡುಗಳನ್ನು ಹಾಡ್ತಿದ್ರಂತೆ, ಸ್ತುತಿ ಪದಗಳನ್ನು ಹಾಡ್ತಾಯಿದ್ರು ಅಂತ ವಾಕ್ಯ ಹೇಳ್ತದೆ. ಹಾಗಾದರೆ ಏನರ್ಥ? ತನಗೆ ಕಷ್ಟ ಸಂಕಟ ಬಂದಂಥ ಸಂದರ್ಭದಲ್ಲೂ ದೇವಜನರು ಸಂತೋಷವನ್ನೇ ಮೆರೆದಿದ್ದಾರೆ, ಗುಣಗುಟ್ಟುವಿಕೆನ ತೋರಿಸಿಲ್ಲ. ಅವುಗಳ ಮಧ್ಯದಲ್ಲಿ ಸಂತೋಷವಾಗಿ. ಹಲ್ಲೆಲೂಯ. ಸ್ಟೇಫನನನ್ನು ಕಲ್ಲಿಂದ ಹೊಡೆದು ಸಾಯಿಸ್ತಾ ಇದ್ದಾರೆ. ಅವನು ಹೇಳ್ತಾನೆ, ತಂದೆಯೇ ಇವರನ್ನು ಕ್ಷಮಿಸು, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಕ್ರಿಸ್ತ ಯೇಸುವಿನ ಹಾದಿಯಲ್ಲೇ ಅವನು ಸಹ ಹೋಗ್ತಾನೆ. ಆ ಉಪದ್ರವ ಹೋರಾಟಗಳಲ್ಲೂ ಸಹ ದೇವ್ರ ಮೇಲೆ ಒಂದು ದೂಷಣೆ ಮಾತು ಹೇಳಿದೆ, ಸಂತೋಷವಾಗಿ ಅದನ್ನು, ಆ ಸನ್ನಿವೇಶವನ್ನು ಎದುರುಗೊಳ್ತಾ ಇದ್ದಾನೆ. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವ್ರ ಮಕ್ಕಳ ಜೀವನನೇ ಹಾಗೆಯೇ. ಕಷ್ಟ ಸಂಕಟ ಯಾವುದೂ ಕೂಡ ನಮಗೆ ಟೆನ್ಷನ್ ತರಬಾರ್ದು. ಯಾಕೆ? ಪೇತ್ರನನ್ನು ನೋಡಿ 12ನೇ ಅಧ್ಯಾಯದಲ್ಲಿ, ಅಪೊಸ್ತಲರ ಕೃತ್ಯಗಳ 12ನೇ ಅಧ್ಯಾಯದಲ್ಲಿ, ಮಾರನೇ ದಿವಸ ಪೇತ್ರನ ಕಡಿತಾರೆ, ಕತ್ತನ್ನು ಕತ್ತರಿಸ್ತಾರೆ. ಅದರ ಹಿಂದಿನ ರಾತ್ರಿ ಆರಾಮಾಗಿ ನಿದ್ದೆ ಮಾಡ್ತಾನೆ, ಟೆನ್ಷನ್ ಫ್ರೀ ಲೈಫ್. ಹಾಗಾದರೆ ಅವನ ಮುಂದೆ ಇದ್ದಂಥ ಸಮಸ್ಯೆ ಅವನಿಗೆ ತಲೆ ತಿಂತಾ ಇಲ್ಲ. ಅವನ ಮುಂದೆ ಇದ್ದಂಥ ಹೋರಾಟ, ಅವನ ಮುಂದೆ ಇದ್ದಂತಹ ಅವನಿಗೆ ಬರತಕ್ಕಂಥ ಹಿಂಸೆ ಅವನಿಗೆ ಟೆನ್ಷನ್ ತಂದಿಲ್ಲ. ಹಲ್ಲೆಲೂಯ. ಅದರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಅದಕ್ಕೆ ಬರ್ಕ್ಮನ್ ಸಾಯಿನವರು ಒಂದು ಹಾಡು ಹಾಡ್ತಾರೆ, ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ, ಯಾರೇನು ಹೇಳಿದರು ನಾನು ಸೋತು ಹೋಗಲಾರೆ, ಯಾರೇನು ಹೇಳಿದರು ನಾನು ಸೋತು ಹೋಗಲಾರೆ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ, ನನಗೆಂದು ಜಯ ಜಯ, ನನಗೆಂದು ಜಯ ಜಯ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಕರ್ತನೆ, ನಮಗೆ ನಮ್ಮ ನಂಬಿಕೆಗೆ ಬರುವ ಈ ಪರಿಶೋಧನೆಯಲ್ಲಿ ಯಾರು ಕೂಡ ಕರ್ತನೆ ಕಂಗೆಟ್ಟು ಹೋಗ್ಬಿಡ್ಬಾರ್ದಪ್ಪ. ಕರ್ತನೆ, ದೇವಜನರು ಕಂಗೆಟ್ಟು ಹೋಗ್ಬಿಡ್ಬಾರ್ದು. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ದೇವಜನರು ಕಂಗೆಟ್ಟು ಹೋಗ್ಬಿಡ್ಬಾರ್ದು. ಬದಲಾಗಿ ಅದನ್ನು ಉಲ್ಲಾಸಕರವಾಗಿ ಪರಿಗಣಿಸಬೇಕು, ಸಂತೋಷಕರವಾಗಿ ಅದನ್ನು ಸ್ವೀಕಾರ ಮಾಡಬೇಕು. ಸ್ವಾಮಿ, ಥ್ಯಾಂಕ್ ಯು. ಈ ಸನ್ನಿವೇಶವನ್ನು ಸಂತೋಷದಿಂದ ಸ್ವೀಕರಿಸಲಿಕ್ಕೆ ಕಲಿಸ್ಕೊಡು ಸ್ವಾಮಿ. ಕೃಪೆ ಕೊಡಪ್ಪ. ನಮ್ಗೆ ಗೊತ್ತಿಲ್ಲ ಡ್ಯಾಡಿ, ನಮ್ಮ ಜನರಿಗೆ ಗೊತ್ತಿಲ್ಲ. ಕಷ್ಟ ಬಂದ ತಕ್ಷಣ ಅಳೋದು ಗೊತ್ತು, ಗೋಳಾಡೋದು ಗೊತ್ತಷ್ಟೇ. ಅಲ್ಲಿ ಸಂತೋಷ ಪಡೋದು ಹೇಗಂತ ಗೊತ್ತಿಲ್ಲ. ಆದರೆ ನಿಮ್ಮ ವಾಕ್ಯ ಹೇಳ್ತದೆ, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಕುಣಿದಾಡಿರಿ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು. ಈ ಅನಾಯಿಂಟಿಂಗ್ ಒಬ್ಬೊಬ್ಬರಿಗೂ ಉಂಟಾಗಲಿ, ಎಲ್ಲ ದೇವಜನರಿಗೆ ಉಂಟಾಗಲಿ. ತಮಗೆ ಬರುವ ಕಷ್ಟ ಸಂಕಟ, ಅಪಮಾನ, ನಿಂದನೆ, ದೂಷಣೆ, ಹೋರಾಟ, ಹಿಂಸೆಗಳಲ್ಲಿ ಸಂತೋಷ ಪಡಲಿಕ್ಕೆ, ಉಲ್ಲಾಸ ಪಡಲಿಕ್ಕೆ, ಕುಣಿದಾಡಲಿಕ್ಕೆ ನೀನು ಕಲಿಸ್ಕೊಡಪ್ಪ, ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ಆದಿ ಸಭೆಯಲ್ಲಿ ನಾವು ನೋಡ್ತೇವಲ್ಲ, ಕರ್ತನ ನಿಮಿತ್ತವಾಗಿ
ಆತ್ಮಿಕ ಜೀವಿತದ ನಿಮಿತ್ತವಾಗಿ ಹಿಂಸೆಯನ್ನು ಅನುಭವಿಸಲಿಕ್ಕೆ ಒಂದು ಯೋಗ್ಯತೆ ಸಿಕ್ತಲ್ಲ ಅಂತ ಹೇಳಿ ಖುಷಿ ಪಡ್ತಾಯಿದ್ರು, ಸಂತೋಷ ಪಡ್ತಾಯಿದ್ರು. ಓ, ಇದೆಂತಹ ದೃಷ್ಟಿಕೋನ ಸ್ವಾಮಿ, ನಮಗೂ ಕೂಡ ಅದೇ ದೃಷ್ಟಿಕೋನವನ್ನು ಕೊಡಪ್ಪ. ಆದಿ ಸಭೆಯಲ್ಲಿ ಶಿಷ್ಯರಿಗಿದ್ದಂಥ ಅದೇ ದೃಷ್ಟಿಕೋನವನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹೌದು, ನಮ್ಮ ಕಷ್ಟಗಳ ನೋವು ಸಂಕಟ ಎಲ್ಲ ನೀವು ಹೊತ್ತು ತೀರಿಸ್ಬಿಟ್ಟಿದ್ದೀರಿ. ಆದರೆ ಈ ನಂಬಿಕೆಗೋಸ್ಕರವಾಗಿ, ಈ ಆತ್ಮಿಕ ಜೀವಿತಕ್ಕೋಸ್ಕರವಾಗಿ ಏನೇ ಕಷ್ಟ ಅನುಭವಿಸ್ಲಿಕ್ಕೂ ನಮ್ಮೊಳಗೆ ಸಿದ್ಧ ಮನಸ್ಸನ್ನು ಉಂಟು ಮಾಡಪ್ಪ. ಥ್ಯಾಂಕ್ ಯು. ದೇವ ಜನರೊಳಗೆ ಸಿದ್ಧ ಮನಸ್ಸನ್ನು ಉಂಟು ಮಾಡು, ಒಂದು ಖುಷಿ ಉಂಟು ಮಾಡಪ್ಪ. ಥ್ಯಾಂಕ್ ಯು. ಸೆರೆಮನೆಗೆ ಹೋಗುವವನು, ಕ್ರಿಸ್ತನ ನಿಮಿತ್ತ ಸೆರೆಮನೆಗೆ ಹೋಗುವವನು ಸಂತೋಷದಿಂದ ಹೋಗಲಿ. ಹಾಲೆಲೂಯ. ಕ್ರಿಸ್ತನ ನಿಮಿತ್ತ ನಾನು ಸೆರೆಮನೆಗೆ ಹಾಕಿಸಲ್ಪಡುವುದಕ್ಕೆ ಅವಕಾಶ ಸಿಕ್ಕಿತು ಅಂತ ಹೋಗಲಿ. ಹಾಲೆಲೂಯ. ಕ್ರಿಸ್ತನ ನಿಮಿತ್ತ ಪೆಟ್ಟು ತಿನ್ನುವವರು ಕರ್ತನೇ ಅದನ್ನು ಕೇವಲ ಸಂತೋಷಕರವಾಗಿ ಪರಿಗಣಿಸಲಿ. ಥ್ಯಾಂಕ್ ಯು ಜೀಸಸ್. ಹೌದು, ನಮ್ಮ ನಂಬಿಕೆ ನಿಮಿತ್ತವಾಗಿ ನಮಗೆ ಬರುವ ಹೋರಾಟಗಳಲ್ಲಿ, ನಮಗೆ ಬರುವ ಸಂಕಟಗಳಲ್ಲಿ ಕರ್ತನೇ, ನಾವು ನಿನ್ನ ವಿಷಯವಾಗಿ ಗುಣಗುಟ್ಟದೆ ಸಂತೋಷವಾಗಿ ಇದನ್ನು ಸ್ವೀಕಾರ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆ ಮನಸ್ಥಿತಿಯನ್ನು ಕೊಡು ಸ್ವಾಮಿ. ಕರ್ತನಲ್ಲಿ ಸಂತೋಷಿಸುವುದು, ಕರ್ತನೆ ಬಾಧೆಗಳಲ್ಲೂ ಅದು ಕಂಡು ಬರಬೇಕು ಸ್ವಾಮಿ. ಕಷ್ಟ ಸಂಕಟಗಳಲ್ಲೂ ಕಂಡು ಬರಬೇಕು, ಅಪಮಾನ ನಿಂದನೆ ದೂಷಣೆಗಳಲ್ಲೂ ಕಂಡು ಬರಬೇಕು. ಈ ಕೃಪೆಯನ್ನು ನನಗೆ ಕೊಡು, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಕೊಡು ಸ್ವಾಮಿ. ಪ್ರತಿಯೊಬ್ಬರನ್ನು ಈ ರೀತಿಯಾಗಿ ಆಶೀರ್ವದಿಸು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಬಾಧೆಗಳಲ್ಲಿಯೂ ಸಂಕಟಗಳಲ್ಲಿಯೂ ಸಂತೋಷ ಪಡುವಂತಹ ಒಂದು ಕರ್ತನೆ ಕ್ವಾಲಿಟಿ ಆತ್ಮಿಕ ಜೀವಿತ, ತನ್ನ ನಂಬಿಕೆಯನ್ನು ಕೊನೆವರೆಗೂ ದೃಢವಾಗಿ ಕಾದುಕೊಳ್ಳುವಂತಹ ಗುಣಮಟ್ಟದ ಆತ್ಮಿಕ ಜೀವಿತವನ್ನು ನಮ್ಮೆಲ್ಲರಿಗೂ ದಯಪಾಲಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ತಂದೆಯೇ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗಾಗಿ ಬೇಡ್ತೇನೆ. ಪ್ರತಿಯೊಬ್ಬರನ್ನ ಆಶೀರ್ವದಿಸು, ಆರೋಗ್ಯ ಕೊಡು, ಎಲ್ಲ ಅಪಾಯಗಳಿಂದ, ಸೈತಾನ್ನ ಯೋಜನೆಗಳಿಂದ ತಪ್ಪಿಸು ಸ್ವಾಮಿ. ಕಷ್ಟ ಉಪದ್ರವಗಳಲ್ಲೂ ಕರ್ತನೆ ಸಂತೋಷವಾಗಿರಲಿಕ್ಕೆ, ಕ್ರಿಸ್ತನ ನಿಮಿತ್ತ ಏನೇ ಅಪಮಾನ ನಿಂದನೆ ದೂಷಣೆ ಬಂದರೂ ಅವುಗಳ ಮಧ್ಯದಲ್ಲಿ ಕರ್ತನೆ ಸಂತೋಷವಾಗಿ ಮುನ್ನುಗ್ಗಿ ಹೋಗಲಿಕ್ಕೆ, ನಂಬಿಕೆಯನ್ನು ಕಾಪಾಡಿಕೊಳ್ಳಲಿಕ್ಕೆ, ನಿತ್ಯದ ಹೆಜ್ಜೆ ಇಡಲಿಕ್ಕೆ ಕರ್ತನೆ ಒಬ್ಬೊಬ್ಬರಿಗೂ ಸಹಾಯ ನೀಡು. ಈ ದಿನ ಮನರಮ್ಯವಾಗಿರುವ ದಿನ, ಈ ದಿನ ಸುರಕ್ಷತೆಯ ದಿನ, ಈ ದಿನ ನಿನ್ನ ಕೃಪೆಯ ದಿನ, ಈ ದಿನ ನಿನ್ನ ಸಮ್ಮುಖದ ದಿನ, ಈ ದಿನ ನಿನ್ನ ವಾಕ್ಯದ ದಿನ, ಈ ದಿನ ಜಯದ ದಿನ ಎಂಬುದಾಗಿ ನಾವು ಡಿಕ್ಲೇರ್ ಮಾಡ್ತೇವೆ. ನೀವು ಹಾಗೆ ಆಶೀರ್ವದಿಸಿ ನಡೆಸಿ. ಎಲ್ಲವನ್ನು ಪ್ರಭು ರಕ್ಷಕನು ಒಡೆಯನಾಗಿರುವ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.